ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವೀರಶೈವ ಸಂಪ್ರದಾಯದಂತೆ ಖಂಡ್ರೆ ಅಂತ್ಯಕ್ರಿಯೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಅನೇಕ ಗಣ್ಯರಿಂದ ಅಂತಿಮ ನಮನ. ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನ ಪಡೆದ ಬಳಿಕ ರಂಭಾಪುರಿ ಜಗದ್ಗುರುಗಳು ನುಡಿನಮನ ಸಲ್ಲಿಸಿದರು. ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಬೀದರ್ನಲ್ಲಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೀದರ್ನ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ದಿ ಗ್ರೇನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೀದರ್ನ ಜನಸೇವಾ ಶಾಲೆಯಲ್ಲಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಶ್ರದ್ಧಾಂಜಲಿ ಸಭೆ ನಡೆಯಿತು. ಭೀಮಣ್ಣ ಖಂಡ್ರೆ ಖಡಕ್ ಲೀಡರ್ ರೇವಣಸಿದ್ದಪ್ಪ ಚಲಾದೆ. ಲೋಕನಾಯಕ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಶೋಕ ಸಂತಾಪ. ಸುದ್ದಿಯ ವಿವರಗಳು. ಮಾಜಿ ಸಚಿವರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಭಾನಾಯಕರಾದ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ನಿಧನರಾಗಿದ್ದು, ಅವರ ಅಂತ್ಯ ಸಂಸ್ಕಾರ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಹಾಗೂ ವೀರಶೈವ ಸಂಪ್ರದಾಯದಂತೆ ಭಾಲ್ಕಿಯ ಚಿಕ್ಕಲ್ಚಂದ ರಸ್ತೆಯಲ್ಲಿನ ಶಾಂತಿಧಾಮದಲ್ಲಿ ಭೀಮಣ್ಣ ಖಂಡ್ರೆ ಅವರ ಶ್ರೀಮತಿ ಲಿಂಗಕ್ಯ ಲಕ್ಷ್ಮೀಬಾಯಿ ಅವರ ಸಮಾಧಿಯ ಪಕ್ಕದಲ್ಲಿ ಅಪಾರ ಜನೋಸ್ತವದೊಂದಿಗೆ ಸಂಜೆ ಜರುಗಿತು. ಭೀಮಣ್ಣ ಖಂಡ್ರೆ ಅವರಿಗೆ 103 ವರ್ಷವಾಗಿದ್ದು, ವಯೋಸಹಜ ಅನಾರೋಗ್ಯದಿಂದ ಜನವರಿ 16ರಂದು ನಿಧನ ಹೊಂದಿದ್ದರು. 1 ಬಾರಿ ಸಚಿವರಾಗಿ, 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸುದೀರ್ಘ ರಾಜಕೀಯ ಸೇವೆ ಸಲ್ಲಿಸಿದ್ದರು. ಬೆಳಗ್ಗೆ ಪಾರ್ಥಿವ ಶರೀರಕ್ಕೆ ಸ್ವಗೃಹದಲ್ಲಿ ಕುಟುಂಬಸ್ಥರ ವಿವಿಧ ಪೂಜೆ ಪುನಸ್ಕಾರಗಳೊಂದಿಗೆ ವಿಧಿವಿಧಾನಗಳು ನಡೆದು ಮಧ್ಯಾಹ್ನ ಸ್ವಗೃಹದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಸಾವಿರಾರು ಜನರು ಆಗಮಿಸಿ ಸರತಿ ಸಾಲಿನಲ್ಲಿ ಅಂತಿಮ ದರ್ಶನ ಪಡೆದರು. ಮಧ್ಯಾಹ್ನ 3:30ರಿಂದ ಭಾಲ್ಕಿಯ ಸ್ವಗೃಹದಿಂದ ಮೆರವಣಿಗೆಯ ಮೂಲಕ ಚಿಕ್ಕಲ್ಚಂದ್ ರಸ್ತೆಯಲ್ಲಿನ ಶಾಂತಿಧಾಮಕ್ಕೆ ತಲುಪಿತು. ಸಂಜೆ ಅಂತಿಮ ವಿಧಿವಿಧಾನಗಳು ನಡೆದವು. ಪೊಲೀಸ್ ತಂಡವು ಗಾಳಿಯಲ್ಲಿ ಗುಂಡು ಹಾರಿಸಿ ಅಗಲಿದ ಮುತ್ಸದಿ ಭೀಮಣ್ಣ ಖಂಡ್ರೆ ಅವರಿಗೆ ಸಲಾಮಿ ನೀಡಿತು. ಅಪಾರ ಜನೋಸ್ತವ ಹಾಗೂ ಬಸವ ಮಂತ್ರದ ನಡುವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಮಾಜಿ ಅಧ್ಯಕ್ಷರೂ ಆದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ಪಟ್ಟಣ ಹೊರವಲಯದ ಚಿಕ್ಕಲ್ಚಂದ ಸಮೀಪದ ಶಾಂತಿಧಾಮದಲ್ಲಿ ಸಂಜೆ ನೆರವೇರಿತು. ಸಂಜೆ 6ರಿಂದ 7 ಗಂಟೆಯ ನಡುವೆ ಹೊತ್ತು ಮುಳುಗುವ ಸಮಯದಲ್ಲಿ ಬಸವ ಮಂತ್ರ ವಚನ ಪಟ್ಟಣದ ನಡುವೆ ವಿಭೂತಿ ಸಂಸ್ಕಾರದಿಂದ ಲೋಕನಾಯಕ ಖ್ಯಾತಿಯ ಖಂಡ್ರೆ ಅವರನ್ನು ಬೀಳ್ಕೊಡಲಾಯಿತು. ವಿಭೂತಿ, ಹೂ, ಪತ್ರಿ ಹಾಗೂ ರುದ್ರಾಕ್ಷಿಯೊಂದಿಗೆ ಸಂಸ್ಕಾರ ನೆರವೇರಿತು. ಪತ್ನಿ ಲಕ್ಷ್ಮೀಬಾಯಿ ಅವರ ಸಮಾಧಿ ಸ್ಥಳದಲ್ಲಿಯೇ ಭೀಮಣ್ಣ ಖಂಡ್ರೆ ಅವರ ಸಮಾಧಿಯಾದರು. ಇದರೊಂದಿಗೆ ಖಂಡ್ರೆ ಪರಿವಾರದ ದೊಡ್ಡ ನೆರಳೊಂದು ಕಣ್ಮರೆಯಾಯಿತು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು ವೀರಶೈವ ಲಿಂಗಾಯತದ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು. ಇದಕ್ಕೆ ರಾಜ್ಯದ ವಿವಿಧ ಭಾಗದ ಮಠಾಧೀಶರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ವೀರಶೈವ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಲಿಂಗಾಯತ ಸೇರಿದಂತೆ ಇತರೆ ಸಮಾಜದವರು ಸಾಕ್ಷಿಯಾದರು. ಭೀಮಣ್ಣ ಖಂಡ್ರೆ ಅವರ ನಿಧನದ ವಿಷಯ ತಿಳಿದು ಜಿಲ್ಲೆ ಸೇರಿದಂತೆ ವಿವಿಧ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯ ಜನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಪಟ್ಟಣಕ್ಕೆ ಬಂದರು. ಬೆಳಗ್ಗೆ ಖಂಡ್ರೆ ಅವರ ಮನೆಯಲ್ಲಿ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ದರು. ಇದಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಸಹೋದರ ಅಮರ್ ಕುಮಾರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ, ಡಾಕ್ಟರ್ ಗುರುಪ್ರಸಾದ್ ಖಂಡ್ರೆ ಹಾಗೂ ಇತರೆ ಕುಟುಂಬದ ಸದಸ್ಯರು ಜೊತೆಯಾದರು. ಆರತಿ ಬೆಳಗ್ಗೆ ನಮಸ್ಕರಿಸಿದ್ದರು. ಬಳಿಕ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರವನ್ನು ತ್ರಿವರ್ಣ ಧ್ವಜದಲ್ಲಿ ಅವರ ಮನೆಗೆ ಹೊಂದಿಕೊಂಡಿರುವ ವಿಶಾಲ ಜಾಗದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇರಿಸಲಾಯಿತು. ಜನ ಸರತಿ ಸಾಲಿನಲ್ಲಿ ತಡಹೊತ್ತು ನಿಂತು ದರ್ಶನ ಪಡೆದರು. ವಿವಿಧ ಮಠಾಧೀಶರು, ಸಚಿವರು, ಶಾಸಕರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ದರ್ಶನ ಪಡೆದರು. ಖಂಡ್ರೆ ಅವರಿಗೆ ನುಡಿನಮನದ ಮೂಲಕ ಗೌರವ ಸಲ್ಲಿಸಿದರು. ನಡುವೆ ಭಜನಾ ತಂಡದವರು ಭಜನಾ ಗೀತೆಗಳನ್ನು ಹಾಡಿದ್ದರು. ಮಧ್ಯಾಹ್ನ 3 ಗಂಟೆಗೆ ಖಂಡ್ರೆ ಗಲ್ಲಿಯಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ಆರಂಭಗೊಂಡ ಮೆರವಣಿಗೆಯು ಬಸವೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಬಸ್ ನಿಲ್ದಾಣ, ಬೊಮ್ಮಗೊಂಡೇಶ್ವರ ವೃತ್ತ, ಹುಮ್ನಾಬಾದ್ ರಸ್ತೆ, BKIT ಮಾರ್ಗವಾಗಿ ಚಿಕ್ಕಲ್ಚಂದ ರಸ್ತೆ ಸಮೀಪದ ತೋಟದ ಮನೆಯಲ್ಲಿರುವ ಶಾಂತಿಧಾಮದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಅಸಂಖ್ಯಾತ ಜನ ಹೆಜ್ಜೆ ಹಾಕಿದ್ದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುತ್ತಾ, ಭೀಮಣ್ಣ ಖಂಡ್ರೆ ಒಬ್ಬ ಹುಟ್ಟು ಹೋರಾಟಗಾರರು. ಅವರು ಅನ್ಯಾಯದ ವಿರುದ್ಧ ಹೋರಾಡಿದ್ದರು. ಸ್ವಾತಂತ್ರ್ಯ ಚಳವಳಿಯಿಂದ ಪ್ರೇರಿತರಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿ, ಏಕೀಕರಣ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಅವರೊಬ್ಬ ಜನಪರ ಹೋರಾಟಗಾರರಾಗಿದ್ದರು. ನ್ಯಾಯದ ಪರ ಹೋರಾಟ ಮಾಡಿದ್ದರು. ಬೀದರ್ ಕರ್ನಾಟಕದಲ್ಲಿ ಉಳಿಯಲು ಅವರ ಏಕೀಕರಣ ಹೋರಾಟದ ಫಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದರು. ಬರೀ ಅವರು ರಾಜಕಾರಣಿ ಆಗಿರಲಿಲ್ಲ, ಸಮಾಜದ ಸೇವಕರಾಗಿ ಎಲ್ಲ ವರ್ಗದ ಜನರನ್ನ ಪ್ರತಿನಿಧಿಸುವ ಛಾತಿ ಅವರಲ್ಲಿತ್ತು. ದೀರ್ಘಕಾಲ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಎಲ್ಲರನ್ನ ಒಟ್ಟುಗೂಡಿಸುವ ಕೆಲಸ ಮಾಡಿದ್ದರು ಎಂದರು. ಲೋಕೋಪಯೋಗಿ, ನೀರಾವರಿ, ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ. ನಾನು ಕೂಡ 2023ರಲ್ಲಿ ನಡೆದ ಅವರ ಶತಮಾನೋತ್ಸವದಲ್ಲಿ ಭಾಗವಹಿಸಿದ್ದೆ. ಅವರು ಎಲ್ಲರಿಗೂ ಸ್ಫೂರ್ತಿ. ಅವರ ಮಾರ್ಗದರ್ಶನ ಎಲ್ಲ ಯುವಕರಿಗೆ ದಾರಿದೀಪ. ಸಮಾಜಮುಖಿಯಾದ ಜೀವನ ನಡೆಸಿದ್ದರು. ಜೀವನದ ಸಾರ್ಥಕತೆ ಬಹಳ ಮುಖ್ಯ. ಜನನ ಆಕಸ್ಮಿಕ ಹುಟ್ಟು ಖಚಿತ, ಇದರ ನಡುವಿನ ಬದುಕು ಸಾರ್ಥಕವಾಗಿರಬೇಕು. ಅಂತಹ ಸಾರ್ಥಕ ಬದುಕು ಖಂಡ್ರೆಯವರದ್ದಾಗಿತ್ತು. ಅವರ ಸಾವಿನ ದುಃಖ ಕುಟುಂಬದವರು, ಅಭಿಮಾನಿಗಳಿಗೆ ಭರಿಸುವ ಶಕ್ತಿ ಭಗವಂತ ಕೊಡಲೆಂದು ಪ್ರಾರ್ಥಿಸುವೆ ಎಂದು ಹೇಳಿದ್ದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಾ, ಭೀಮಣ್ಣ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಮಕ್ಕಳಾದ ವಿಜಯ್ ಕುಮಾರ್ ಖಂಡ್ರೆ, ಈಶ್ವರ್ ಬಿ ಖಂಡ್ರೆ, ಮೊಮ್ಮಗ ಸಾಗರ್ ಖಂಡ್ರೆ ರಾಜಕಾರಣದಲ್ಲಿದ್ದಾರೆ. ಎಲ್ಲರೊಂದಿಗೆ ಕೆಲಸ ಮಾಡಿದ್ದೇನೆ. ಅವರ ಅಗಲಿಕೆಯಿಂದ ಪಕ್ಷ ಹಾಗೂ ಸಮಾಜಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಸಂಸದೀಯ ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾತನಾಡುತ್ತಾ, ಬಡವರ ಬಗ್ಗೆ ವಿಶೇಷ ಕಾಳಜಿ, ತತ್ವನಿಷ್ಠೆ ಹೊಂದಿ ಈ ನಾಡಿಗೆ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ. ಶತಾಯುಷಿಗಳಾಗಿ ಆದರ್ಶ ಬದುಕು ಬದುಕಿದ್ದವರು ಭೀಮಣ್ಣ ಖಂಡ್ರೆ ಅವರು. ಶಾಸಕ ಸಚಿವರಾಗಿ ಹಾಗೂ ಪಕ್ಷ ರಾಜಕಾರಣ, ಶಿಕ್ಷಣ, ಸಹಕಾರ ರಂಗಕ್ಕೆ ದೊಡ್ಡ ನಾಯಕತ್ವ ಕೊಟ್ಟಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಶಿಶಿಲ್ ನಮೋಶಿ ಅವರು ಮಾತನಾಡುತ್ತಾ, ಸಮಾಜ ಸೇವೆಯ ಜೊತೆಗೆ ಅನೇಕ ಸಾಮಾಜಿಕ ಕೆಲಸ ಮಾಡಿದ್ದವರು ಭೀಮಣ್ಣ ಖಂಡ್ರೆಯವರು. ರಜಾಕರರ ವಿರುದ್ಧ ಹೋರಾಡಿದ್ದವರು ಎಂದು ಮಾತನಾಡುತ್ತಾ ಹೇಳಿದ್ದರು. ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡುತ್ತಾ, ಇಂದು ನನ್ನ ತಂದೆ ನಮ್ಮಿಂದ ಅಗಲಿ ಹೋಗಿದ್ದಾರೆ. ಆದರೆ ಸಾರ್ಥಕವಾದ ಬದುಕು ಬದುಕಿದ್ದಾರೆ. ಬಾಲ್ಯದಿಂದಲೇ ಸಂಘರ್ಷದ ಬದುಕು ಸವೆದಿಸಿದ್ದಾರೆ. ಹರಿದು ಹಂಚಿ ಹೋಗಿದ ಕರ್ನಾಟಕವನ್ನು ಒಂದುಗೂಡಿಸಲು ಹೋರಾಟ ನಡೆಸಿದ್ದರು. ಅದರ ಪ್ರತಿಫಲವಾಗಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಅಂತಿಮ ಸಂಸ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಚಿವ ಸಂಪುಟದ ಸದಸ್ಯರು, ಶಾಸಕರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಸೇರಿದಂತೆ ಹಲವು ಗಣ್ಯರು, ಸಾರ್ವಜನಿಕರು ಭಾಗವಹಿಸಿ ಪುಷ್ಪನಮನ ಸಲ್ಲಿಸಿ ಅಂತಿಮ ದರ್ಶನ ಪಡೆದು ಉಪಸ್ಥಿತರಿದ್ದರು. ಇದೇ ವೇಳೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು, ಏಳ್ಕಲ್ ಸ್ವಾಮೀಜಿಗಳು, ಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಜಿಲ್ಲೆ ಹಾಗೂ ನಾಡಿನ ಸಮಸ್ತ ಮಠಾಧೀಶರು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಹಾಗೂ ಗೌರವ ಸಲ್ಲಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ರಾಷ್ಟ್ರಧ್ವಜವನ್ನು ಪಾರ್ಥಿವ ಶರೀರಕ್ಕೆ ಹೊದಿಸಿ ಪೊಲೀಸ್ ಬ್ಯಾಂಡ್ ಮೂಲಕ ರಾಷ್ಟ್ರಗೀತೆ ನುಡಿಸಿ ಗೌರವ ಸಲ್ಲಿಸಲಾಯಿತು. ನಂತರ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಿ ಅಂತಿಮವಾಗಿ ಶೋಕ ವ್ಯಕ್ತಪಡಿಸಲಾಯಿತು. ರಾಷ್ಟ್ರಧ್ವಜವನ್ನು ಅವರ ಪುತ್ರರಾದ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಸ್ತಾಂತರಿಸಿದರು. ನಂತರ ಸಾಂಪ್ರದಾಯಿಕ ಪೂಜೆ ವಿಧಿವಿಧಾನಗಳೊಂದಿಗೆ ಪಾರ್ಥಿವ ಶರೀರವನ್ನು ಶಾಂತಿಧಾಮದಲ್ಲಿ ಇಡಲಾಯಿತು. ಭೀಮಣ್ಣ ಖಂಡ್ರೆ ಅವರ ಪುತ್ರರಾದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಹಾಗೂ ಬೀದರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಬಿ ಖಂಡ್ರೆ, ಮೊಮ್ಮಕ್ಕಳಾದ ಬೀದರ್ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ, ಗುರುಪ್ರಸಾದ್ ಖಂಡ್ರೆ, ಸೊಸೆಯಾದ ಗೀತಾ ಈಶ್ವರ್ ಖಂಡ್ರೆ ಸೇರಿದಂತೆ ಭೀಮಣ್ಣ ಖಂಡ್ರೆಯವರ ಸಮಸ್ತ ಕುಟುಂಬಸ್ಥರು ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಿ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು.
ವಾಲಿ ಭೈರವ್ ಫೈರ್ ವಾಲಿ ಭೈರವ್ ಫೈರ್ वाली भैरव फायर मोबाइल अनलोड वाली भैरव ऑर्डर आर्म्स स्लो ತತ್ವದಡಿಯೊಳಗೆ ನಡೆದಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಬಹಳಷ್ಟು ದುಃಖ ತಂದಿದೆ. ಅವರಿಗೆ ಹೃತ್ಪೂರ್ವಕವಾಗಿ ಗೌರವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಮಕ್ಕಳನ್ನು ನೋಡಲಿಲ್ಲ, ಕೇವಲ ಸಮಾಜವನ್ನು ನೋಡಿದರು. ಸಮಾಜದ ಕಲ್ಯಾಣವೇ ನನ್ನ ಗುರಿ. ಎಲ್ಲಾ ಸದಾಕಾಲ ಇರಲಿ. ಭೀಮಣ್ಣ ಖಂಡ್ರೆಯವರ ಒಂದು ನೈತಿಕ ಶಕ್ತಿ, ಬುದ್ಧಿಶಕ್ತಿ, ಧೀಮತ ಶಕ್ತಿ ಅದೆಲ್ಲವನ್ನು ನಮ್ಮ ಈಶ್ವರ್ ಖಂಡ್ರೆ ಶರಣರಲ್ಲಿ, ಈಶ್ವರ್ ಖಂಡ್ರೆಯವರಲ್ಲಿ ನಾವು ಕಾಣಬೇಕು. ಅದೇ ನೈತಿಕ ಶಕ್ತಿ, ಅದೇ ಧೈರ್ಯ, ಅದೇ ಸಾಮಾಜಿಕ ಕಳಕಳಿ, ಹೀಗೆ ಅವ್ರನ್ನ ತಯಾರು ಮಾಡಿದ್ರು ಅವ್ರನ್ನ ಈಶ್ವರ. ಹೀಗಾಗಿ ಬಸವಾದಿ ಶರಣರ ಅನುಗ್ರಹ ಮತ್ತೆ ಚನ್ನಬಸವ ಪಟ್ಟಾಧ್ಯಕ್ಷರ ಅಂತಃಕರಣ ಆಶೀರ್ವಾದ ಈ ಮನೆತನದ ಮೇಲೆ ಸದಾಕಾಲ ಹಂಗೆ ಇರಲಿ. ಶಾಸಕರಾಗಿ, ಮಂತ್ರಿಯಾಗಿ, ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಭಾಗ್ಯ, ಜೊತೆಗೆ ಈಗ ಮೊಮ್ಮಗನ ಜೊತೆ ಪಾರ್ಲಿಮೆಂಟ್ ಸದಸ್ಯರಾಗಿ ಒಡನೋಟ ನೋಡುವಂಥ ಭಾಗ್ಯ, ಎಲ್ಲ ಮಕ್ಕಳನ್ನ ಬಹಳ ಶಿಸ್ತಿನಿಂದ ಕಲಿಸಿರೋದು ಇದೇ ಈ ಕ್ಷೇತ್ರದ, ಈ ಭಾಗದ, ಈ ಜಿಲ್ಲೆಯ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜನತೆಗೆ ಯಾವಾಗಲೂ ಕೂಡ ಒಂದು ಉತ್ತಮವಾದಂಥ ಬದುಕನ್ನು, ಶಿಸ್ತಿನ ಬದುಕನ್ನು ಎಲ್ಲ ರಂಗದಲ್ಲೂ ಕೊಡಬೇಕು ಅಂತೇಳಿ ಏನು ಅವರು ಮಾಡ್ತಿದ್ದಂಥ ಹೋರಾಟ, ವಿಧಾನಸೌಧ, ವಿಧಾನ ಪರಿಷತ್ ಮತ್ತು ಹೊರಗಡೆಯವರ ಧ್ವನಿ ಇವತ್ತು ಕೂಡ ಶಾಶ್ವತವಾಗಿ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಮಾಜದ ಅಧ್ಯಕ್ಷರಾಗಿ ಕೆಲಸ ತೆಗೆದುಕೊಂಡಂಥ ಅನೇಕ ನಿರ್ಣಯಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಬಹುಶಃ ಎಲ್ಲದೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ಯಾವಲ್ಲೂ ಕೂಡ ನಮ್ಮಲ್ಲಿ ಒಮ್ಮತ ಮೂಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಂಥ ಹೋರಾಟ ಮುಂದಿನ ದಿನದಲ್ಲಿ ಅದೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಮಗೆಲ್ಲ ನಂಬಿಕೆ ಕೂಡ ಇದೆ. ಇವತ್ತು ಬಾಲ್ಕಿ ಒಂದಕ್ಕೆ ಅಲ್ಲ, ಬೀದರ್ ಜಿಲ್ಲೆಗೆಲ್ಲ, ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅವರೊಂದು ದೊಡ್ಡ ಆಸ್ತಿ. ನಮ್ಮ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಕೂಡ ಅವರ ಆಚಾರ ವಿಚಾರ ಜೊತೆಯಲ್ಲಿ ಯಾವಾಗಲೂ ಕೂಡ ಇದೆ. ಅವರ ಆತ್ಮಕ್ಕೆ ಮತ್ತು ಅವರೆಲ್ಲ ಬಂಧುಗಳು, ಕುಟುಂಬ ಅಂದರೆ ಅವ್ರ ಜೊತೆಲಿ ಹುಟ್ಟದವರು ಬದುಕಿದವ್ರು ಮಾತ್ರ ಅಲ್ಲ,
ಅನೇಕ ಅನ್ಯಾಯಗಳೆಲ್ಲ ಕೂಡ ಈ ಭಾಗದ ಎಲ್ಲ ವರ್ಗದ ಜನ, ರೈತಾಪಿಯಿಂದ ಹಿಡಿದು ಕಾರ್ಮಿಕರಿಂದ ಎಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಕೂಡ ನಮ್ಮ ಕಣ್ಣಲ್ಲಿ ಇದೆ. ಒಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡಿ ಹೋಗ್ತೀವಿ ಅದು ಭಾಳ ಮುಖ್ಯ ಅಂತೇಳಿ ಹಂಗೆ ಇವತ್ತು ನಮ್ಮ ಭೀಮಣ್ಣ ಖಂಡ್ರೆ ಸಾಹೇಬರು ಅನೇಕ ಸಾಕ್ಷಿ ಗುಡ್ಡೆಗಳನ್ನು ಗುರುತನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಅವರಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ಮತ್ತು ಅವರೆಲ್ಲ ಅನ್ಯಾಯಗಳಿಗೆ ಭಗವಂತ ತಲುಪುವಂಥ ಶಕ್ತಿ ಕೊಡಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಅವರಿಗೆ ನಮ್ಮ ನುಡಿ ನಮನಗಳನ್ನು ಆರೋಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಖಂಡ್ರೆಯವರು ಅತ್ಯಂತ ಗುರುನಿಷ್ಠೆಯುಳ್ಳವರು, ಶಿಷ್ಯರ ಮೇಲೆ ಪ್ರೀತಿಯುಳ್ಳವರು, ಚನ್ನಬಸವ ಪಟ್ಟದ್ದೇವರು. ಗುರುವಿನಂತೆ ಶಿಷ್ಯರು ಶತಾಯುಷ್ಯಗಳಾಗಿ ಬಾಳಿದ್ದು ಅನೇಕ ಹೋರಾಟದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಈ ಭಾಗದಲ್ಲಿ ರಜಾಕರ್ ಹವಳಿ ಒಂದು ಕಾಲದಲ್ಲಿ ರಜಾಕರ್ ಅವ್ರನ್ನ ಓಡಿಸೋದ್ರಲ್ಲಿ ಅವರು ಕೂಡ ಒಬ್ಬ ಮುಂಚೂಣಿಯಲ್ಲಿದ್ದಂಥ ನಾಯಕರು, ಜೊತೆಗೆ ಏಕೀಕರಣದಲ್ಲಿ ಕೂಡ ಹೋರಾಟ ಮಾಡಿದಂಥವರು. ಇಂಥ ಒಬ್ಬ ಮಹಾನ್ ನಾಯಕನ ನಾವು ಕಳ್ಕೊಂಡಿದ್ದೇವೆ. ಬಹುಶಃ ಅವರ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಈ ಭಾಗಕ್ಕೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿದಂಥ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಆ ಧೈರ್ಯವನ್ನು ತುಂಬಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಬೆಳಿಗ್ಗೆಯಿಂದ ಇವತ್ತು ಭೇಟಿಯಾಗಿದ್ದಕ್ಕಾಗಿ ನನ್ನ ಪರವಾಗಿ, ನನ್ನ ಪರಿವಾರದ ಪರವಾಗಿ, ಕುಟುಂಬದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಎಲ್ಲರಿಗೆ, ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಎಲ್ಲರೂ ಸೇರಿ ಭಾಳ ಶಿಸ್ತುಬದ್ಧವಾಗಿ ಇವತ್ತು ಅವರ ಅಂತ್ಯಕ್ರಿಯೆ ನಡೆದಿದೆ. ಮತ್ತು ಸರ್ಕಾರದ ವತಿಯಿಂದ ಗೌರವನೂ ಕೊಡಲಾಗಿದೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇತರರೆಲ್ಲರಿಗೂ, ಪೂಜ್ಯರಿಗೆ, ಎಲ್ಲ ಅವರ ಭಕ್ತರಿಗೆ, ಅವರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ, ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ನನ್ನ ಪರವಾಗಿ, ನನ್ನ ಪರಿವಾರದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಲೋಕೋಪಯೋಗಿ ಇಲಾಖೆ, ನೀರಾವರಿ ಮತ್ತು ಶಿಕ್ಷಣ ಮತ್ತು ಸಹಕಾರ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಾಳ ದೀರ್ಘಕಾಲ ಬದುಕಿದ್ರು. ನಾನು ಕೂಡ ಅವರ 100 ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ನಡೀತಲ್ಲ, ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ ನಾನು. 23 ಡಿಸೆಂಬರ್ನಲ್ಲಿ. ಈಗ 3 ವರ್ಷಗಳು ಭಾಳ ದೀರ್ಘಕಾಲ ರಾಜಕೀಯ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ನಾವೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದ ಅವರ ಮಾರ್ಗದರ್ಶನ ಎಲ್ಲ ಯುವಕರಿಗೆ ಅದು ಒಂದು ದಾರಿದೀಪ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಅವರ ಮಾರ್ಗದರ್ಶನ, ಅವರು ಯುವಕರಿಗೆ, ವಿಶೇಷವಾಗಿ ಯುವ ಜನಾಂಗಕ್ಕೆ ದಾರಿದೀಪ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಜೀವನವನ್ನು ನಡೆಸಿದರು ಅವರು, ಸಮಾಜಮುಖಿಯಾದಂಥ ಜೀವನವನ್ನು ನಡೆಸಿದರು. ಎಲ್ಲರೂ ಕೂಡ ಅದಕ್ಕೆ ನಾವು ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಆಕಸ್ಮಿಕವಾಗಿ ಹುಡ್ತೀವಿ, ಸಾಯೋದು ಗ್ಯಾರಂಟಿ. ಈ ಮಧ್ಯೆ ಇರ್ತೀವಲ್ಲ, ಬದುಕಿರ್ತೀವಲ್ಲ, 103 ವರ್ಷ ಬದುಕಿದ್ದಾರೆ ಭೀಮಣ್ಣ ಖಂಡ್ರೆಯವರು. ಆ 103 ವರ್ಷಗಳ ಕಾಲ ಜೀವನ ಸಾರ್ಥಕ ಆಯ್ತಾ ಅಂತೇಳಿ ನಾವು ಒಮ್ಮೆ ನೋಡ್ಕೋಬೇಕಾಗ್ತದೆ. ಭೀಮಣ್ಣ ಖಂಡ್ರೆಯವರು ಸಾರ್ಥಕ ಜೀವನವನ್ನು ಪೂರೈಸಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಅವರ ಜೀವನ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಸಾವಿನ ದುಃಖವನ್ನು ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವ್ರದ್ದು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.
ಆಮೇಲೆ ನನ್ನ ನಮನಗಳನ್ನು ಕೂಡ ಅವರಿಗೆ ಕೊನೆಯ ನಮನಗಳನ್ನು ಕೂಡ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ಆ ವಚನವನ್ನು ಪೂಜ್ಯರು ಹೇಳುತ್ತಾ ಈಗ ನೇರವಾಗಿ ಎಲ್ಲರೂ ಕೈ ಜೋಡಿಸಿ ಇಲ್ಲಿ ವಚನ ಪಠಣ ಆಗ್ತದೆ. ಇದು ಮುಗಿದ ಮೇಲೆ ನೇರವಾಗಿ ಪಾರ್ಥಿವ ಶರೀರನ್ನ ನಾವು ಶಾಂತಿ ಧಾಮದಲ್ಲಿ ತೆಗೆದುಕೊಂಡು ಹೋಗ್ತೀವಿ. ತಾವೆಲ್ಲರೂ ಸಹಕಾರ ನೀಡಬೇಕು. ಈಗ ಮುಖ್ಯಮಂತ್ರಿಯವರು ಶಾಂತಿಧಾಮದಲ್ಲಿ ಒಂದು ವಿಭೂತಿಯನ್ನ ಅಲ್ಲಿ ಸಮರ್ಪಣೆ ಮಾಡ್ತಾರೆ. ಈಗ ಒಂದು ವಚನವನ್ನ ಪರಮ ಪೂಜ್ಯರು ಹೇಳಿದಾಗ ತಾವೆಲ್ಲರೂ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಡಾಕ್ಟರ್ ಭೀಮಣ್ಣ ಖಂಡ್ರೆ ಹುಟ್ಟು ಹೋರಾಟಗಾರರು ಸತ್ಯ ಧರ್ಮ ನ್ಯಾಯದ ಸೂತ್ರವನ್ನು ನಿಷ್ಠುರವಾದಿಯಾಗಿದ್ದು ಪಾಲಿಸಿದ್ದರು. ಅವರು ಶ್ರೇಷ್ಠ ವ್ಯಕ್ತಿತ್ವ, ಆದರ್ಶ, ಮೌಲ್ಯ, ಜನಪರ ಹೋರಾಟ ಹಾಗೂ ಸೇವಾ ಕಾರ್ಯ ಎಂದಿಗೂ ಮರೆಯಲಾಗದು ಎಂದು ರಂಭಾಪುರಿ ಜಗದ್ಗುರು ಶ್ರೀ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಹೇಳಿದ್ದರು. ನುಡಿನಮನ ಸಲ್ಲಿಸಿ ಮಾತನಾಡಿದ ಪೂಜ್ಯರು, ಖಂಡ್ರೆಯವರು ಸದಾ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆದು ಕರುನಾಡಿನ ಕಣ್ಮಣಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ವ್ಯಕ್ತಿಯಾಗಿರದೆ ಸಮಾಜದ ದೊಡ್ಡ ಶಕ್ತಿಯಾಗಿದ್ದರು. ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸಮಾಜದ ಸಂಘಟನೆಗೆ ಶಕ್ತಿ ತುಂಬಿದ್ದರಲ್ಲದೆ ಒಳಪಂಗಡಗಳಿಗೆ ಬೆಸೆಯುವ ದೊಡ್ಡ ಕೆಲಸ ಮಾಡಿದ್ದರು. 2 ಬಾರಿ ಗುರುವಿಕ್ತರ ಸಮಾವೇಶವು ನಡೆಸಿ ಸಮಾಜದ ಸಾಮರಸ್ಯ ಏಕತೆಗೆ ಶ್ರಮಿಸಿದ ಶ್ರೇಯ ಅವರಿಗೆ ಸಲ್ಲುತ್ತದೆ ಎಂದು ಬಣ್ಣಿಸಿದರು. ಸಚ್ಚಾರಿತ್ರವುಳ್ಳ ರಾಜಕಾರಣಿಯಾಗಿ ಸಮಾಜದ ಹಿತಚಿಂತಕರಾಗಿ ಸಮಾಜದ ಅಧ್ಯಯನಕ್ಕೆ ಮಾಡಿದ ಅವರ ಸೇವಾ ಕಾರ್ಯ ಯಾರೂ ಮರೆಯಲು ಸಾಧ್ಯವಿಲ್ಲ. ಸಮಾಜದ ರಕ್ಷಣೆಗೆ ಸದಾ ಮುಂದೆ ನಿಲ್ಲುತ್ತಿದ್ದರು. ಶರಣ ಸಾಹಿತ್ಯಕ್ಕೆ ಅಪಪ್ರಚಾರವಾದಾಗ ದಿಟ್ಟ ಹೆಜ್ಜೆ ಇಟ್ಟು ಹೋರಾಡಿದ್ದರು. ಧರ್ಮ, ಸಮಾಜ ಮತ್ತು ರಾಜಕೀಯವನ್ನು ಸಮನ್ವಯಗೊಳಿಸಿ ಬದುಕಿದ ಮಹಾನ್ ಚೇತಾತ್ಮವೇ ಖಂಡ್ರೆ ಆಗಿದ್ದರು. ಅವರ ಜೀವನ ನಾಡಿಗೆ ಬೆಳಕಿನ ದೀಪವಾಗಿದೆ. ಅವರಿಗೆ ಶಿವ ಸಾಮುಜ್ಯ ದೊರಕಲಿ ಎಂದು ಪ್ರಾರ್ಥಿಸಿದರು. ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಶ್ರದ್ಧಾಂಜಲಿ. ಮಹಿಳಾ ಶಿಕ್ಷಣಕ್ಕೆ ಉತ್ತೇಜನ ನೀಡಿದ ಭೀಮಣ್ಣ ಖಂಡ್ರೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ಜಿಲ್ಲೆಯಲ್ಲಿ ಮಹಿಳಾ ಶಿಕ್ಷಣಕ್ಕೆ ಉತ್ತೇಜನ ನೀಡಿದ್ದರು ಎಂದು ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷೆ ಮಂಗಲ ಮರ್ಕಲೆ ಹೇಳಿದ್ದರು. ನಗರದ ಗುಂಪಾ ರಸ್ತೆಯಲ್ಲಿ ಇರುವ ಯುನೈಟೆಡ್ ಆಸ್ಪತ್ರೆ ಸಮೀಪ ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಭೀಮಣ್ಣ ಖಂಡ್ರೆ ಅವರಿಗೆ ಏರ್ಪಡಿಸಿದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದ್ದರು. ಖಂಡ್ರೆಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಬೀದರ್ ಸೇರಿ ವಿವಿಧೆಡೆ ಶಾಲಾ ಕಾಲೇಜುಗಳನ್ನು ತೆರೆದಿದ್ದರು ಎಂದು ಬಣ್ಣಿಸಿದ್ದರು. ಖಂಡ್ರೆ ಅವರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು. ರಾಜ್ಯದ ಏಳಿಗೆಗೆ ದುಡಿದಿದ್ದರು. ಅವರ ಕೊಡುಗೆಗಳನ್ನು ಎಂದೂ ಮರೆಯಲಾಗದ್ದು ಎಂದು ಹೇಳಿದ್ದರು. ಸಂಸ್ಥೆಯ ಕಾರ್ಯದರ್ಶಿ ಸುನೀತಾ ವೀರೇಶ್ ದೇಶ್ಮುಖ್, ಭಾಗ್ಯಶ್ರೀ ಮರ್ಕಲೆ, ಗೀತಾ ಶ್ರೀಹರಿ, ಅನುಷಾ ಬೀದರ್, ಸವಿತಾ ವೆಂಕಟೇಶ್, ವಿಲಾಸ್ಮತಿ, ಸಂಗೀತ ಸಾಕ್ಷಿ ಸಿದ್ದು, ಉಷಾ ದತ್ತಾತ್ರಿ, ಸಂಗೀತ ಅಶೋಕ್, ಜ್ಯೋತಿ ಮಲ್ಲೇಶ್ ದೇಶ್ಮುಖ್, ಭಾಗ್ಯಶ್ರೀ ಅಮೃಷ್ ದೇಶ್ಮುಖ್ ಮತ್ತಿತರರು ಹಾಜರಿದ್ದರು. ದಿ ಗ್ರೇನೈನ್ ಸೀಡ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಇಲ್ಲಿಯ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಲೋಕನಾಯಕ ಮಾಜಿ ಸಚಿವ ದಿವಂಗತ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಭೀಮಣ್ಣ ಖಂಡ್ರೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ 2 ನಿಮಿಷ ಮೌನ ಆಚರಣೆ ಮಾಡಲಾಯಿತು. ಭೀಮಣ್ಣ ಖಂಡ್ರೆ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದ ರಾಜಕಾರಣಿ, ಹೋರಾಟಗಾರ ಹಾಗೂ ಶ್ರೇಷ್ಠ ನಾಯಕರಾಗಿದ್ದರು. ತಮ್ಮ ಸಂಪೂರ್ಣ ಜೀವನ ಸಮಾಜ ಸೇವೆಗೆ ಅರ್ಪಿಸಿದ್ದರು. ಯಶಸ್ಸು ಹಾಗೂ ಸಾರ್ಥಕ ಜೀವನ ನಡೆಸಿದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಹೇಳಿದ್ದರು. ಶಾಸಕ, ವಿಧಾನ ಪರಿಷತ್ ಸದಸ್ಯ ಹಾಗೂ ಸಚಿವರಾಗಿ ಬಾಲ್ಗೆ ವಿಧಾನಸಭಾ ಕ್ಷೇತ್ರ, ಜಿಲ್ಲೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವಿರತ ಶ್ರಮಿಸಿದ್ದರು ಮತ್ತು ಹಲವು ಕೊಡುಗೆಗಳನ್ನು ನೀಡಿದ್ದರು. ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಸಂಘಟನೆ ಬಲಪಡಿಸಿದ್ದರು ಎಂದು ಸ್ಮರಿಸಿದ್ದರು.
ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡುವ ಮಹತ್ವದ ಕಾರ್ಯ ಮಾಡಿದ್ದರು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಮಾರಕ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು. ಭೀಮಣ್ಣ ಖಂಡ್ರೆ ಅವರ ಅಗಲಿಕೆಯಿಂದ ರಾಜ್ಯ ಧೀಮಂತ ನಾಯಕರೊಬ್ಬರನ್ನ ಕಳೆದುಕೊಂಡಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಹಾಗೂ ಕುಟುಂಬ ವರ್ಗಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದರು. ಅಸೋಸಿಯೇಷನ್ ಉಪಾಧ್ಯಕ್ಷ ನಾಗಶೆಟ್ಟಪ್ಪ ದಾಡ್ಗಿ, ಕಾರ್ಯದರ್ಶಿ ಭಗವಂತ ಉದತ್ಪುರ್, ಪ್ರಮುಖರಾದ ಅಶೋಕ್ ರೆಜಂತಲ್, ಅಣ್ಣರಾವ್ ಮುಖ್ಶೆಟ್ಟಿ, ಸೋಮನಾಥ್ ಗಂಗಶೆಟ್ಟಿ, ಬಂಡೆಪ್ಪ ಗಡ್ಡೆ, ಶಿವಾನಂದ್ ಗುನ್ನಳೆ, ನರ್ಸಿಂಗ್ ಸಿಂಧೆ, ಓಂ ಬಾಲಾಜಿ, ರಾಜ್ಕುಮಾರ್ ಬಸವಣ್ಣೂರ್, ಸುನೀಲ್ ಬೋರಾ, ಬಸವರಾಜ್ ಲದ್ದಿ, ರಾಜ್ಕುಮಾರ್ ಹಜ್ಜರ್ಗಿ, ವೀರಭದ್ರಪ್ಪ ಪಾಟೀಲ್ ಕನ್ನಳ್ಳಿ, ಗೋವಿಂದರಾವ್ ನೀಲಂನಳ್ಳಿ, ನಾಗಶೆಟ್ಟಿ ಕಾರಮುಂಗಿ, ಕಾಶಿನಾಥ್ ರತ್ನಾಪುರ್, ಗಿರೀಶ್ ಚಿದ್ರಿ ಸೇರಿದಂತೆ ಇತರರಿದ್ದರು. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಖಡಕ್ ಲೀಡರ್ ಆಗಿದ್ದರು ಎಂದು ಜನಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಹೇಳಿದ್ದರು. ನಗರದ ಪ್ರತಾಪ್ ನಗರದ ಜನಸೇವಾ ಶಿಶು ಮಂದಿರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಭೀಮಣ್ಣ ಖಂಡ್ರೆ ಅವರಿಗೆ ಏರ್ಪಡಿಸಿದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದ್ದರು. ನೇರ ನಡೆ ನುಡಿಯ ನಿರತರಾಗಿದ್ದರು. ತಮಗೆ ಅನಿಸಿದ್ದನ್ನು ಯಾವುದೇ ಮುಲಾಜಿಲ್ಲದೆ ಹೇಳುತ್ತಿದ್ದರು. ಸತ್ಯ ನ್ಯಾಯದ ಪರವಾಗಿ ಹೋರಾಟ ನಡೆಸುತ್ತಿದ್ದರು ಎಂದು ಸ್ಮರಿಸಿದ್ದರು. ಖಂಡ್ರೆ ಅವರು ಅನೇಕ ಹೋರಾಟಗಳ ನೇತೃತ್ವ ವಹಿಸಿ ಯಶಸ್ಸು ಕಂಡಿದ್ದರು. ಶಾಸಕ, ವಿಧಾನ ಪರಿಷತ್ ಸದಸ್ಯ ಹಾಗೂ ಸಚಿವರಾಗಿ ರಾಜ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದರು. ಅವರ ನಿಧನದಿಂದ ರಾಜ್ಯಕ್ಕೆ ಅಪಾರ ನಷ್ಟವಾಗಿದೆ ಎಂದು ಹೇಳಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ ಸ್ವಾಮಿ, ಖಜಾಂಚಿ ಶಿವರಾಜ್ ಹುಡೇದ್, ಹಿರಿಯ ಸದಸ್ಯರಾದ BS ಕುದ್ರೆ, ಶಿವಲಿಂಗಪ್ಪ ಜಲಾದೆ, ಆಡಳಿತಾಧಿಕಾರಿ ಸೌಭಾಗ್ಯವತಿ, ಮುಖ್ಯ ಶಿಕ್ಷಕರಾದ ನೀಲಮ್ಮ ಚಾಮರೆಡ್ಡಿ, ರಾಹುಲ್ ಮೇಟೇಕರ್, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ, ಸಹಕಾರಿ ಧುರಣಿ, ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ, ಮುತ್ಸದಿ ರಾಜಕಾರಣಿ ಹಾಗೂ ಮಾಜಿ ಸಾರಿಗೆ ಸಚಿವ, ಶತಾಯುಷಿ, ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ನಿಧನದಿಂದ ಜಿಲ್ಲೆಗೆ ಅಪಾರ ನಷ್ಟವಾಗಿದೆ. ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿ ದೇವರು ಅವರ ಕುಟುಂಬಕ್ಕೆ ನೀಡಲಿ ಎಂದು ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ S. ಬಲ್ಬೀರ್ ಸಿಂಗ್ ಅವರು ಶೋಕ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು 2 ನಿಮಿಷಗಳ ಮೌಲಾಚರಣೆ ನಡೆಸಿ ದಿವಂಗತರಿಗೆ ಗೌರವ ಸಲ್ಲಿಸಿ ಸಂತಾಪ ಸೂಚಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.